ಯಾವುದೇ ಟೈಮ್ಗೆ ಮೀಟಪ್ ಆಗೋಣ ಅಂತ ಪ್ಲಾನ್ ಮಾಡಿದ್ರು ಯಾರೋ ಒಬ್ಬ ಬೇಗ ಬಂದು ಬಕ್ರ ಆಗೋರು ಇದ್ದೇ ಇರ್ತಾರೆ. ಏನು ಬಾ ನೈಕಿ ಶೂಸು ಒರಿಜಿನಲ್ಲು. ಸುಸ್ತೇ ಆಗೋಯ್ತು ಅಪ್ಪ. ನಮಸ್ಕಾರ ಎಲ್ರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿಲ್ಲಿ ಆರಾಮಾಗಿದ್ದೀನಿ, ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಮಂದಾರಗಿರಿಗೆ ಹೋಗೋ ಪ್ಲ್ಯಾನ್ ಹಾಕಿದ್ದೀವಿ. ಇವಾಗ ನಾನು ಗೋವರ್ಧನ್ ಹತ್ರ ಹೋಗಬೇಕು. ಅವರೆಲ್ಲ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೋ ಅಥವಾ ನಾನೇ ಅವ್ರಿಗೆ ವೆಯ್ಟ್ ಮಾಡ್ತಾ ಇರ್ತೀನೋ ಗೊತ್ತಿಲ್ಲ. ಕರೆಕ್ಟಾಗಿ 5 ಗಂಟೆಗೆ ಗೋವರ್ಧನ್ ಹತ್ರ ಇರ್ತೀವಿ, ಮೀಟಪ್ ಆಗೋಣ ಅಂತ ಪ್ಲ್ಯಾನ್ ಮಾಡಿರೋದು. ಆ್ಯಕ್ಚುಲಿ ನೆನ್ನೆ ಇಲ್ಲ ಏನಾದ್ರೂ ಆನ್ ಟೈಮು 5 ಗಂಟೆ ಶಾರ್ಪಲ್ಲಿ ಇರ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಬಟ್ ಇವಾಗ ಟೈಮ್ 4:53. ಕರೆಕ್ಟ್ 5ಗೆ ಎಲ್ಲ ಇರ್ತೀವ ಅಂತ ಚೆಕ್ ಮಾಡಬೇಕು. ಇನ್ನು 7 ನಿಮಿಷ ಇದೆ. ಯಾವುದೇ ಟೈಮ್ಗೆ ಮೀಟಪ್ ಆಗೋಣ ಅಂತ ಪ್ಲ್ಯಾನ್ ಮಾಡಿದ್ರು ಯಾರೋ ಒಬ್ಬ ಬೇಗ ಬಂದು ಬಕ್ರ ಆಗೋರು ಇದ್ದೇ ಇರ್ತಾರೆ. ಮೋಸ್ಟ್ಲಿ ಈ ಸತಿ ಅದು ನಾನೇನಾ ಅಥವಾ ಬೇರೆಯವರ ನೋಡೋಣ. ಇನ್ನು 5 ನಿಮಿಷ ಇದೆ. ನಾನು ರೀಚ್ ಆಗಿದ್ದೀನಿ ಗೋವರ್ಧನ್. ಇನ್ನು 5 ನಿಮಿಷದಲ್ಲಿ ಅವ್ರು ಬರಬೇಕು. ಹೇಳಿದ್ದು 5 ಗಂಟೆಗೆ ಬರ್ತೀನಿ ಅಂತ. 5:08 ಆದರೂ ಯಾರೂ ಬಂದಿಲ್ಲ. ಬೇಗ ಬಂದು ಈ ಸತಿ ಬಕ್ರ ಆಗಿರೋದು ನಾನೇ. 5:25 ಆಯಿತು, ಇನ್ನೂ ಯಾರೂ ಬಂದಿಲ್ಲ. ಕೊನೆಗೂ ಬಾಯ್ಸ್ ಎಲ್ಲ ಬಂದಿದ್ದಾರೆ. ಬಾಯ್ಸ್ ಅಂದರೆ ಇಬ್ಬರೇ ಇರೋದು. ಟೋಟಲ್ 3 ಜನ ಹೋಗ್ತಾ ಇರೋದು. ಪೆಟ್ರೋಲ್ ಹಾಕ್ಸ್ತಾ ಇದ್ದಾರೆ. ಏನು ಬಾ ನೈಕಿ ಶೂಸು ಒರಿಜಿನಲ್ಲು. ಬೆಂಗಳೂರಲ್ಲಿ ತುಂಬ ಬೆಚ್ಚಗಿತ್ತು, ಚಳಿ ಆಗಲ್ಲ ಅಂದ್ಬಿಟ್ಟು ಬರೀ ಖಾಲಿ ಟೀ ಶರ್ಟಲ್ಲಿ ಬಂದಿದ್ದೀನಿ. ನೋಡಿದ್ರೆ ಇವಾಗ ಸಿಕ್ಕಾಪಟ್ಟೆ ಚಳಿ ಆಗೋ ಥರ ಇದೆ. ಇದೇ ಎಂಟ್ರೆನ್ಸ್ ಮಂದಾರಗಿರಿ ಬೆಟ್ಟಕ್ಕೆ. ಟೋಲ್ ಅಲ್ಲ ಅದು. ಆ ಕಡೆಯಿಂದ ಬಂದರೆ ಇನ್ನೊಂದು ರೂಟಿಂದ ನಿನಗೆ ಏನು ಸಿಗಲ್ಲ. ನಾನು ಅಲ್ಲಿ ನಿಂತಿದ್ನಲ್ಲ, ಬಟ್ ಇಲ್ಲಿ ನೀನು ವೆಯ್ಟ್ ಮಾಡಬೇಕು. ತೆಗಿತಾ ಇದ್ದಂಗೆ ಗಾಡಿ ಆರಿಸ್ಬಿಡ್ತೀನಿ. ಯಾರು ಜನ ನೋಡಲ್ಲಿ ಸನ್ರೈಸ್ ಇಲ್ಲೇ ಆಗೋಯ್ತು. ಮಂದಾರಗಿರಿ ನೋಡು ಮ್ಯಾಮ್, ನಿನಗೆ ಯಾವುದೋ ಫ್ಲಿಪ್ಕಾರ್ಟ್ ಶೂಸ್ ಕೊಟ್ಬಿಟ್ಟು ಅವನು ಮಾತ್ರ ಹಂಗೆ ಮಗ ಇಂಪಾರ್ಟೆಂಟ್. ಅದು 2 ವರ್ಷ ಉಜ್ಜಿ ಕೊಟ್ಟಿರೋದು. ಆ 2 ವರ್ಷ ನೀನು ಉಜ್ಜಿದ್ಯಾ? ನೋಡಿ ಹಿಂಗೆ ತಗೊಳಕ್ಕೂ ಬಿಡಲ್ಲ ಶೂನ. ತಗೊಂಡಲ್ಲಪ್ಪ ಮೊನ್ನೆ. ಯಾಕೆ ತಗೊಂಡು? ಅದೇ 1000 ರೂಪಾಯಿ ಮಾಡೋಣ ಮಗ, ಎಮ್ಮೆ ಥರ ಇದೆ. ಅಮ್ಮ ಬೆಳಿಗ್ಗೆ ಯಾಕೆ ಸಂಜೆ ಕಾಲು ನೋವು ಬರ್ತದೆ. ಯಾವುದೋ ಇನ್ಸ್ಟಾಗ್ರಾಮ್ ಶೂಸ್ ಆರ್ಡರ್ ಮಾಡ್ಬಿಟ್ಟು ಶೂನೇ 5 kg ಇದೆ ಮಗ. ಯಾವುದು ಅದು? ಮಗ ಒಂದೇ ಬರತ್ತು.
ಶರಣ ಗುರು. ಫೈನಲಿ ಮಂದಾರಗಿರಿಗೆ ರೀಚ್ ಆಗಿದ್ದೀವಿ. ರೋನಿನ್ ಬಾಯ್ಸ್ ಆಲ್ರೆಡಿ ರೀಚ್ ಆಗ್ಬಿಟ್ಟಿದ್ದಾರೆ. ಏನೋ ಕಾಲೇಜ್ ಟ್ರಿಪ್ ಇಲ್ಲಿ ಕರ್ಕೊಂಬದವ್ರ? ಫ್ಯಾಮಿಲಿ ಟ್ರಿಪ್ಪಾ? ನೆಕ್ಸ್ಟ್ ಸರಿ ಬರೋದಂತ ಸ್ಟೇಜ್ ಬೈ ಸ್ಟೇಜ್ ಕೆತ್ತ ನೋಡು. ಸುಸ್ತೇ ಆಗೋಯ್ತು ಅಪ್ಪ. ಹೆಂಗನ್ಸ್ತಾ ಇದೆ ಸಚಿನ್? ಹಾಂ, ತುಂಬ ಸ್ಟೇಜ್ ಇದೆ. ಹೆವಿ ಗ್ಯಾಪ್ ಆದ್ಮೇಲೆ ಹತ್ತುತ್ತಾ ಇರೋದಲ್ವಾ? ಫೆಬ್ರವರಿ ಲಾಸ್ಟ್ ಹೋಗಿ ಇದು ಗಾಡಿ ತೆಗೆದಿದ್ದು. ಹತ್ತರ ಗುರು. ಫೆಬ್ರವರಿ? ಓ, ಜಾನ್ ಅಲ್ವನ? ನೀವು ಬಿದ್ದಾಗಲೇ ಬಂದಿದ್ದು ಅದೇ ಲಾಸ್ಟ್. ತೊಡಲ್ಲ 65. ನೀನೇನು ಮಾತಾಡ್ಬೇಡ ಗುರು, ಇದೆಲ್ಲ ಎಡಿಟ್ ಮಾಡೋಕೆ ಈ ಜನ. ಅಯ್ಯ, ಜನ ಅಲ್ಲ, ಕನ್ಫ್ಯೂಸ್ ಆಗ್ಬಿಟ್ಟಲ್ಲಿ. ಭಗವಾನ್ ಮಹಾವೀರ ಸ್ವಾಮಿ. ಇದು ಜೈನ್ ಟೆಂಪಲ್ಲು. ನನಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಅದಕ್ಕೆ ನಾನು ಇದ್ರ ಬಗ್ಗೆ ಏನು ಮಾತಾಡೋಕ್ಕೂ ಹೋಗಲ್ಲ. ಆದರೆ ಈ ದೇವಸ್ಥಾನದಿಂದ ನೀರಿರೋ ಜಾಗ ಇದೆ, ಅಲ್ಲಿಗೆ ಹೋಗೋಣ. ಅಲ್ಲಿ ನಿಮಗೆ ಕಾಣ್ತಾ ಇರೋದೇ ನೀರು. ನಾವೀಗ ಅಲ್ಲಿ ಹೋಗ್ಬೇಕಂದ್ರೆ ಹೀಗೆ ಹೋಗ್ಬೇಕು.
ನೀವು ಕೆರೆ ಹತ್ರ ಹೋಗ್ಬೇಕಂದ್ರೆ ಆ್ಯಕ್ಚುಲ್ ರೋಡು ಅಲ್ಲಿರೋದು. ಡೀಸೆಂಟಾಗಿ ಹೋಗ್ತೀರಾ ಅಂದರೆ, ನಮ್ಮ ಥರ ಸೊಟ್ಟಿಗೆ ಹೋಗ್ತೀರಾ ಅಂದರೆ ಕಲ್ಲ ಮೇಲೆಲ್ಲ ಹತ್ಕೊಂಡು ಜಾಗ ಇದೆಯಾ ಅಂತ ನೋಡಿಕೊಂಡು, ಜಾಗ ಇಲ್ಲ ಅಂದರೆ ವಾಪಸ್ ಅದೇ ರೋಡಲ್ಲೇ ಹೋಗಬೇಕು.